ನೋಡ್ತಾ ಇದ್ವಲ್ಲ, ಫಸ್ಟ್ ಬೆಳಗಾವಿಯಿಂದ ಆರಂಭವಾಗಿ ಕಲಬುರಗಿಯವರೆಗೂ ಕೂಡ ಹೋರಾಟ ನಡೀತು. ಈ ಸಂದರ್ಭದಲ್ಲಿ ಒಂದೊಂದೇ ಜಿಲ್ಲೆಯಲ್ಲಿ ಇದ್ದಂತ ಅಸಮಾಧಾನವನ್ನ ತಣಿಸುವಂತ ಕೆಲಸವೇನೋ ಆಯಿತು. ಆದ್ರೆ ಸರ್ಕಾರ ವಿಳಂಬ ಧೋರಣೆಯನ್ನ ತಾಳ್ತಾ ಇರುವಂತ ಹಿನ್ನೆಲೆಯಲ್ಲೇ ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಡ್ರ್ಯಾಗ್ ಆಗ್ತಾನೆ ಹೋಗ್ತಾ ಇದೆ. ಯಾಕೆಂದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವಂಥ ರೀತಿಯಲ್ಲಿ ರೆಡಿ ಆಗುವಂಥದ್ದು, ಇಲ್ಲಿ ಬೆಂಕಿ ಹಚ್ಚುವಂಥದ್ದು, ಅದಾದ್ಮೇಲೆ ರಸ್ತೆ ತಡೆ, ಟ್ರಾಫಿಕ್ ಜಾಮು ಇವೆಲ್ಲ ಆದ ಬಳಿಕನೇ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಲ್ಲ ಅಂತ. ಯಾಕೆಂದ್ರೆ ಈ ಒಂದು ಹೋರಾಟ ಇದೆಯಲ್ಲ, ಸ್ಪೆಷಲಿ ಈ ಹೋರಾಟದಲ್ಲಿ ರಾಜಕೀಯ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ. ರಾಜಕೀಯ ಪ್ರಭಾವ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಿದಾವಲ್ಲ, ಇವೆಲ್ಲವೂ ಕೂಡ ರಾಜಕಾರಣಿಗಳ ಹಿಡಿತದಲ್ಲೇ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಒಂದು ದೃಢವಾದಂತ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಸಾಕಷ್ಟು ಒತ್ತಡಗಳು ಬರ್ತವೆ. ಆ ಒಂದು ಕಾರಣಕ್ಕೋಸ್ಕರ ಸರಿಯಾದಂತ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ಸಾಕಷ್ಟು ಕನ್ಫ್ಯೂಷನ್ಸ್ಗಳನ್ನ ಕೂಡ ಕ್ಲಿಯರ್ ಮಾಡ್ಲಾಗ್ತಾ ಇತ್ತು. ಕನ್ವಿನ್ಸ್ ಮಾಡೋದಕ್ಕಿಂತ ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲೇ ಇಲ್ಲಿ ಹೋರಾಟಗಳು ಡ್ರ್ಯಾಗ್ ಆಗ್ತಾನೆ ಹೋಗ್ತಾ ಇತ್ತು. ಬೆಳಗಾವಿಲಿ ಏನೋ ಸೈಲೆಂಟ್ ಮಾಡಿದ್ರು, ಅದಾದ ನಂತರ ಮುಧೋಳದಲ್ಲಿ ಶುರುವಾಯಿತು ನೋಡಿ. ಬಾಗಲಕೋಟೆಯ ಮುಧೋಳದಲ್ಲಿ, ಅದು ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೀದರು, ಹಾವೇರಿ, ಇಲ್ಲೆಲ್ಲ ಕಡೆನೂ ಕೂಡ ವ್ಯಾಪಿಸ್ತು. ಮತ್ತೆ ಅವರೆಲ್ಲರೂ ಕೂಡ ನಮಗೂ 3,500 ರೂಪಾಯಿ ಬೇಕು, ಇಲ್ಲ ಸರ್ಕಾರ ಕೊಟ್ಟಿರುವಂಥ 3,300 ರೂಪಾಯಿ ಆದರೂ ಬೇಕು, ರಿಕವರಿ ರೇಟಲ್ಲೂ ಕೂಡ ಯಾಮಾರಿಸುವಂಥ ಕೆಲಸವನ್ನ ಮಾಡಲಾಗ್ತದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇತ್ತು. ಮುಧೋಳದ ಹೋರಾಟ ಕೂಡ ನಡೀತಾನೇ ಇತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ಎಂಟ್ರಿ ಆಗಲಿಲ್ಲ. ನಾವು ಬೆಳಗಾವಿಲಿ ಮಾಡಿಬಿಟ್ವಲ್ಲ, ಸಂಧಾನ ಮಾಡಿಬಿಟ್ವಲ್ಲ, ಅಷ್ಟೇ, ಇನ್ನೇನು ನಾವು ಮಾತುಕತೆ ಮಾಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮನಸ್ಥಿತಿ ಇದ್ದಂತೆ ಕಾಣಿಸ್ತಾ ಇತ್ತು ಸರ್ಕಾರದ್ದು. ಮುಧೋಳದಲ್ಲಿ ಅಲ್ಲಿ ಹೋರಾಟ ತೀವ್ರವಾಯಿತು. ಅಲ್ಲಿ ಸುಮಾರು 90ಕ್ಕೂ ಹೆಚ್ಚಿನ ಒಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಯಿತು. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಬ್ಬು ಬೆಳೆ ಹೋರಾಟಗಾರರಾಗಿರುವಂಥ ಸುಭಾಷ್ ಶಿರ್ಬೂರ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧರ್ಮರಾಜ ಸಾಹು ಅವರು ಕಬ್ಬು ಬೆಳೆ ಹೋರಾಟಗಾರರು, ಇವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಇಬ್ಬರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಸುಭಾಷ್ ಶಿರ್ಬೂರ್ ಅವರೇ, ಸರ್ಕಾರ ಸಂಧಾನ ಮಾಡಿದೆ, ತುಂಬಾ ವಿಳಂಬ ಮಾಡಿ ಸಂಧಾನ ಮಾಡಿರುವಂಥದ್ದನ್ನ ಕೂಡ ನೋಡ್ತಾ ಇದ್ದೀವಿ. ಬಟ್ ಈ ಬಾರಿಯ ಹೋರಾಟ ಇತ್ತಲ್ಲ, ಒಂಥರ ಸಂಘಟಿತವಾಗಿ ಎಲ್ಲ ಕಬ್ಬು ಬೆಳೆಗಾರರು ಕೂಡ ಒಟ್ಟಿಗೆ ನಿಂತ್ಕೊಂಡಂತ ಹಿನ್ನೆಲೆಯಲ್ಲಿ ಸರ್ಕಾರ ಮಣಿಲೇಬೇಕಾದಂತ ಪರಿಸ್ಥಿತಿ ಅಂತ ನಿರ್ಮಾಣ ಮಾಡಿದ್ರಿ. ಆದ್ರೆ ಅಲ್ಲಲ್ಲಿ ಎಡವಟ್ಟುಗಳು ಕೂಡ ಆಯ್ತು ಅಂತ ಅನ್ಸ್ಲಿಲ್ವಾ? ಹೋರಾಟ ಮಾಡುವ ಸಂದರ್ಭದೊಳಗ್ರಿ ಈ ಭಯಂಕರ ಜನ ಕೂಡಿರ್ತಾರ್ರಿ ಇಲ್ಲಿ. ಕೂಡಿದಾಗ ಅದ ಏನಾಗ್ತದಂದ್ರ, ಈ ಕಾರ್ಖಾನೆಯವ್ರು ಏನ ತಪ್ಪು ಮಾಡಿರ್ತಾರೋ, ಆ ಸರಿಯಾದ ಟೈಮ್ಗೆ ಬಿಲ್ ಕೊಡಂಗಿಲ್ಲ, ಸರಿಯಾದ ಟೈಮ್ದಾಗ ಅವ್ರಿಗೆ ಕಬ್ಬಿಗೆ ಆರ್ಡರ್ ಕೊಡಂಗಿಲ್ಲ, ಅವ್ರಿಗೆಲ್ಲ ತೊಂದರೆ ಆಗ್ತಿರ್ತೈತಿ. ಅದನ್ನೆಲ್ಲ ಕೆಲವೊಂದಿಷ್ಟು ಜನ ಅದನ್ನ ಮನಸ್ಸಿನಾಗ ಇಟ್ಕೊಂಡಿರ್ತಾರೆ. ಈಗ ನಾವು ಈ ಹೋರಾಟ ಮಾಡುವಾಗ ನಾವು ಈ ರೀತಿ ಕಾರ್ಖಾನೆಗೆ ಅವ್ರನ್ನ ನಮ್ಮದೇ 2ನೇ ಬಿಲ್ ಕೊಡೋದಾಗ್ಲಿ, ಹಿಂದಿನ ಬಾಕಿ ಕೊಡೋದಾಗ್ಲಿ ಅದನ್ನ ಕೇಳಲಿಕ್ಕೆ ಹೋದ ಸಂದರ್ಭದಾಗ ಅವ್ರೊಂದಿಷ್ಟು ಜನ ಇರ್ತಾರೆ. ಅವ್ರು ಏನ್ ಮಾಡಿಬಿಡ್ತಾರೋ, ಇದ ಸಂದರ್ಭದಾಗ ಅವ್ರದ್ದು ಒಂದು ಇದನ್ನ ತೀರಿಸ್ಕೋಬೇಕಂತೇಳಿ ಅವ್ರ ಅದ್ರೊಳಗೆ ಬಂದ ಆ ರೀತಿ ಕೆಲಸ ಮಾಡಿಬಿಡ್ತಾರ. ಈ ನಮ್ಮ ಸಂಘಟನೆ ಒಳಗಿದ್ದಂತ ಜನರು ಯಾರು ಅಂತ ಕೆಲಸ ಮಾಡೋದಿಲ್ಲ, ನಾವು ಶಾಂತ ರೀತಿಯಿಂದನೇ ಮಾಡ್ತಿರ್ತೀವಿ. ಈಗ ನಿನ್ನೆ ಆದದ್ದ ಘಟನೆ ಒಳಗ ಅದ ನಾವೇನು ಹೇಳಬೇಕಾದಂತ ಇದು ಇಲ್ಲ ಅಲ್ಲಿ. ಯಾಕಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೈತಿ, ಅವ್ರ ವ್ಯಾನ್ ಐತಿ, ಮುಂದ ಅಡಿಷನಲ್ SP ಅವ್ರು ಅದಾರು, ಅವ್ರು ಎಲ್ಲಾರು ಇದ್ದಾಗನ ಅದ ಆ ರೀತಿ ಘಟನೆ ನಡೆದು ಹೋಗ್ತದ. ನಮ್ಮ ಜನನು ಈಚೆ ಕಡೆ ಅದಾರ, ಆ ಜನ ಆಚೆ ಕಡೆ ಅದಾರ. ಪೂರ್ವ ಯೋಜಿತ ಪ್ಲಾನ್ ಮಾಡಿ ಅವರೆಲ್ಲ ಕಾರ್ಖಾನೆಯವರ ಆ ರೀತಿ ಜನರನ್ನ ಅಲ್ಲಿ ಕರೆಸಿ ನಮ್ಮ ವಿರುದ್ಧ ನಿಂದಿರಿಸಿ ಆ ರೀತಿ ಅದ ಘಟನೆ ನಡೆದು ಹೋಗ್ತದ. ಅಂದ್ರೆ ಈಗ ಸಮಾಧಾನ ಅನ್ನುವಂಥದ್ದಾಯ್ತಾ ಹೋಗ್ಲಿ ಸಂಧಾನ ಆದ ಬಳಿಕ, ಅಥವಾ ಇದು ಜಸ್ಟ್ ಟೆಂಪ್ರವರಿನ, ಅಂದ್ರೆ ತಾತ್ಕಾಲಿಕವಾಗಿ ಮಾತ್ರ ನಿಂತಿದೆಯಾ? ಹೌದ್ರಿ, ತಾತ್ಕಾಲಿಕವಾಗಿ ನಿಂತಿದೆ. ಈಗ ನಾವು ತಾತ್ಕಾಲಿಕವಾಗಿ ಇದನ್ನು ಒಪ್ಕೊಂಡಿವು. ಇನ್ನೂ ನಮ್ಮ ಈಗ ಯಾಕೆ ನಾವು ಒಪ್ಕೊಂಡಿವಿ ಅಂತಂದ್ರ, ಈಗ ಕಟಾವು ಮಾಡುವವರು ಮತ್ತು ಟ್ರಾನ್ಸ್ಪೋರ್ಟ್ ಮಾಡೋರು ನಮ್ಮ ಗ್ಯಾಂಗ್ ಎಲ್ಲ ಓಡಿ ಹೋಗ್ತಾವು, ಇದನ್ನ ದೌಡು ಮುಗಿಸ್ರಿ ಅಂತೇಳಿ ಅವ್ರದ್ದು ಬಹಳ ಪ್ರೆಷರ್ ಚಾಲು ಆತ್ ನಮಗ. ಆದ ಕಾರಣಕ್ಕೆ ಇದನ್ನ ತಾತ್ಕಾಲಿಕವಾಗಿ ಹಿಂದಕ್ಕೆ ತಕೊಂಡ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿದೀವಿ. ಆದ್ರೆ ನಮಗ್ ಸಿಗ್ಬೇಕಾದಂತ ನ್ಯಾಯಯುತ ಬೆಲೆ ಸಿಕ್ಕಿಲ್ಲ. ನಮಗ ಎಲ್ಲ ಅನ್ಯಾಯ ಆಗೈತಿ. ನಮಗೆ ಯಾವ್ಯಾವ ಮೂಲಕ ನಮಗೆ ಅನ್ಯಾಯ ಆಗೈತೆ ಅನ್ನೋದನ್ನ ನಾವು 10 ವರ್ಷದಿಂದ ಹೇಳ್ಕೊತ ಬಂದ್ರು ಈ ಸರ್ಕಾರ ಇದನ್ನ ಗಣನೆಗೆ ತಗೊಂಡಿಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಾತಂದ್ರ, ಕೇಂದ್ರ ಸರ್ಕಾರ FRP ಅನ್ನ ನಿಗದಿ ಮಾಡ್ತಾರ. FRP ನಿಗದಿ ಮಾಡ್ಬೇಕಾತಂದ್ರ ಅದು ಕಾನೂನು ಐತೆ. ಅದ್ರೊಳಗ ಏನ್ ಕಾನೂನು ಐತಂದ್ರ, ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಲಾಭಾಂಶವನ್ನ ಇಟ್ಟ ಅದನ್ನ ಬೆಲೆ ನಿಗದಿ ಮಾಡ್ಬೇಕಂತ ಕಾನೂನು ಐತೆ.
ಅದ್ರಾಗ ಎಲ್ಲಿ ಲಾಭಾಂಶ ಇಟ್ಟಾರ್ರಿ ಇವ್ರ ಬೇಕಾಬಿಟ್ಟಿಯಾಗಿ ನಿಗದಿ ಮಾಡಿದಾರ. ಈಗ ನೋಡ್ರಿ ಅದು ಏನು ಈ ವರ್ಷ 10.25ಗೆನ 3,550 ಏನ್ ನಿಗದಿ ಮಾಡ್ಯಾರ. ಈ ಲೆಕ್ಕಾಚಾರ ಮಾಡಿದ್ರ ನಮಗ ಒಂದ್ ಎಕರೆಕ 25ರಿಂದ 30,000 ರೂಪಾಯಿ ಲಾಸ್ನಾಗ ಅದೀವ್ರಿ ನಾವು. ಅದನ್ನ ನಿಗದಿ ಮಾಡೋದು ಪದ್ಧತಿ ಅವೈಜ್ಞಾನಿಕ ಐತಿ. ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಆ CACPಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಕೊಡ್ತಾರ. ಅವರು ಕಬ್ಬು ಬೆಳೆಯುವ ಖರ್ಚು ಕೊಡ್ತಾರ. ಆ ಕಬ್ಬು ಬೆಳೆಯುವ ಖರ್ಚ ಯಾವ ರೀತಿ ಕೊಟ್ಟಾರು ಅಂತಂದ್ರ 16-17 1,34,810 ರೂಪಾಯಿ ಅಂತ ಹೇಳಿ ಕೊಡ್ತಾರು. ಆದ್ರೆ ಈಗ 21-22 ಕೊಡ್ತಾರೋ 1,31,610 ರೂಪಾಯಿ ಅಂತ ಹೇಳಿ ಕೊಡ್ತಾರ. ಅಂದ್ರ 6 ವರ್ಷದ ನಂತರ ನಮ್ದು ಕಾಸ್ಟ್ ಆಫ್ ಕಲ್ಟಿವೇಶನ್ 3,000 ರೂಪಾಯಿ ಕಡಿಮೆ ತೋರಿಸ್ತಾರೆ ಇವ್ರು. ನಮ್ದು 6 ವರ್ಷದ ನಂತರ ನಮ್ದು ಕಾಸ್ಟ್ ಆಫ್ ಕಲ್ಟಿವೇಶನ್ 4 ಪಟ್ಟು ಹೆಚ್ಚಾಗೈತಿ ನಮ್ದು. ಇವ್ರ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ತೋರಿಸ್ತಾರ. ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ತೋರಿಸೋದ್ರ ಆಧಾರ ಮೇಲೆ ಅಲ್ಲೇ FRP ನಿಗದಿ ಮಾಡ್ತೈತಿ. ಈ ನಿಗದಿ ಮಾಡ್ತಾರ ಅವ್ರ. ಇದರಿಂದ ನಮಗ ಅನ್ಯಾಯ ಆಗೈತಿ. ಇದು ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ತೋರಿಸ್ತಾರು. ಮುಂದ ಆ FRP ರಿಕವರಿ ಆಧಾರ ಮೇಲೆ ಕೊಡ್ಬೇಕತ್ತೈತಿ. ಎಂದ FRP ನಿಗದಿ ಮಾಡಿದ್ರು ರಿಕವರಿ ಆಧಾರ ಮೇಲೆ ಕೊಡ್ಬೇಕಂತ ಏನ್ ಕಾನೂನು ಮಾಡಿದ್ರು, ಅಂದಿನಿಂದ ಇವರು ರಿಕವರಿಯನ್ನ ಕಡಿಮೆ ತೋರಿಸ್ಕೋತ ಬಂದ್ರು. ರಿಕವರಿ ಕಡಿಮೆ ತೋರಿಸಿದ್ರೆ ಕಡಿಮೆ ಬೆಲೆ ಕೊಡುದಾಕತಿ. ಅದರ ಸಲುವಾಗಿ ಇವರು ಇವತ್ತ 11ಕ್ಕೆ ಬಂದಿಲ್ರಿ. ಇವ್ರಿನ್ನ 10.70, 10.80, 10.90 ವರ್ಷ ಆಗ್ತಾರೆ ಇವ್ರ. ಈಗ 10 ವರ್ಷದಿಂದ FRP ನಿಗದಿ ಮಾಡೋಕ್ಕಿಂತ ಮೊದಲ ಈ ಕಾಸ್ಟ್ ಆಫ್ ಇದು ರಿಕವರಿ 14.34 ಬಂದದ್ದು ಉದಾಹರಣೆ ಐತಿ. 10 ವರ್ಷದ್ದು ಸರಾಸರಿ ಸಕ್ಕರೆ ಇಳುವರಿ 13 ಬಂದದ್ದು ಐತಿ. ಅವಾಗ ನಮ್ಮ ಕಬ್ಬಿನ ತಳಿ ಸ್ವಲ್ಪ ಕಡಿಮೆ ಸಕ್ಕರೆ ಇಳುವರಿಯನ್ನು ಹೊಂದಿದಂತ ಕಬ್ಬಿನ ತಳಿಗಳಿದ್ವು. ಅವಾಗ ನಮಗೆ ಕಾರ್ಖಾನೆಯವರು ಏನ್ ಹೇಳಿದ್ರು, ಈ ಕಬ್ಬಿನ ತಳಿಗಳ ಒಳಗ ಸಕ್ಕರೆ ಇಳುವರಿ ಕಡಿಮೆ ಐತಿ, ಇವನ್ನೆಲ್ಲ ಹಚ್ಚಬೇಡ್ರಿ, ಒಳ್ಳೊಳ್ಳೆ ತಳಿಗಳನ್ನ ನಾವು ಕೊಡ್ತೀವಿ ಹಚ್ಚರಿ ಅಂತಂದ್ರ. ಆ ನಂತರ ಆ ತಳಿಗಳನ್ನ ಹಚ್ಕೋತ ಬಂದಿವಿ ನಾವು. ಹಚ್ಕೋತ ಬಂದಾಗ ಮೊದಲೇನು ಸರಾಸರಿ 13 ರಿಕವರಿ ಬರ್ತಿತ್ತು, ಈಗ ಅದಕ್ಕಿಂತ ಹೆಚ್ಚು ಬರ್ಬೇಕ್ರಲ್ಲ ಅದ. ಈಗ ಒಳ್ಳೊಳ್ಳೆ ತಳಿಗಳನ್ನ ಹಚ್ಚಿದ್ರು ಸಹಿತ ಸಕ್ಕರೆ ಇಳುವರಿಯನ್ನ ಕಡಿಮೆ ತೋರಿಸ್ಕೋತ ಬಂದ್ರಿ ಇವ್ರು. ಇವತ್ತು ನಮ್ ಸಕ್ಕರೆ ಇಳುವರಿ 11 ಒಳಗ ತೋರ್ಸಾಕ್ತಾರ ಇವ್ರ. ಅವಾಗ ಸರಾಸರಿ 13 ಇತ್ತು, ಈಗ 11 ಒಳಗತ್ತಂದ್ರ ನಮ್ದು 3 ರಿಕವರಿಯನ್ನ ಅದ್ರೊಳಗೆ ಮೋಸ ಮಾಡಿದಾರ. ಮುಂದೆ ನಾವು ಒಳ್ಳೆ ತಳಿ ಹಚ್ಚಿದಾಗ ಹೆಚ್ಚು ಬರ್ಬೇಕ್ರಲ್ಲ, ಅದು ಒಂದು ಸಕ್ಕರೆ ಇಳುವರಿ 4 ಸಕ್ಕರೆ ಇಳುವರಿ ಒಳಗೆ ಮೋಸ ಮಾಡಿದಾರೆ ಇವ್ರ. 4 ಸಕ್ಕರೆ ಇಳುವರಿ ಒಳಗ ಮೋಸ ಮಾಡಿದಾರ. ನಮಗ್ ಹೆಂಗ್ ಲಾಭ ಆಕತಿ ಹೇಳ್ರಿ? ಅದು ಸಕ್ಕರೆ ಇಳುವರಿ ಆತ. ಇದು FRP ನಿಗದಿ ಮಾಡೋದ್ರೊಳಗ ಆತ. ಇವರು ಕಾಸ್ಟ್ ಆಫ್ ಕಲ್ಟಿವೇಶನ್ ತೋರಿಸೋದ್ರೊಳಗ ಆತ. ಇದು ಪ್ರತಿಯೊಂದ್ರೊಳಗೂ ನಮಗ ಈ ರೀತಿ ಮೋಸ ಮಾಡೋದ್ರಿಂದ ಇವತ್ತು ನಮಗ ಕೊಡ್ತಕ್ಕಂತ ಬೆಲೆ ನಮಗ್ ಪೂರೈಕೆ ಆಗುದಿಲ್ಲ. ಇದು ಒಳ್ಳೇದ್ದು. ಮುಂದೆ ಸಾಗಾಣಿಕೆ ಒಳಗ ಯಾವ ರೀತಿ ಮೋಸ ಮಾಡ್ತಾರ ಅಂತಂದ್ರ, ಈಗ 893 ರೂಪಾಯಿ HNT ಅಂತೇಳಿ ಮುರಿತಾರ ಅವ್ರು. 893 ರೂಪಾಯಿ HNT ಮುರಿದಾಗ ಅಲ್ಲೇ ಅವರು ನೋಡ್ರಿ ಇಲ್ಲಿ 273 ರೂಪಾಯಿ ಅದನ್ನ ಕಟಿಂಗ್ ಅಂತ ಹೇಳಿ ಮುರಿತಾರ. ಮುಂದೆ 218 ರೂಪಾಯಿ ಸಾಗಾಣಿಕೆ ಮುರಿತಾರ. 3,550 ರೂಪಾಯಿ FRP ದರ ಫಿಕ್ಸ್ ಮಾಡಿರ್ತಾರಲ್ಲ, ಅದ್ರಲ್ಲಿ ಇದೆಲ್ಲವೂ ಕಟ್ಟಾಗಿ ನಂತರ ನಿಮಗೆ ಸಿಗೋದೇ 2,600 ರೂಪಾಯಿ ಅಂತ. ಹಾ, ಅದ್ರೊಳಗ 3,550 10.25ಗೆ ನಿಗದಿ ಮಾಡ್ಯಾರಲ್ರಿ. ಅದ್ರೊಳಗ ಇದನ್ನ HNT ಮುರ್ದ ಅದನ್ನ ಕೊಡ್ತಾರ್ರಿ. ಅದ್ ಹೆಂಗ ನಮಗ್ ವರ್ಕೌಟ್ ಆಕತ್ರಿ? ಕೆಲವೊಬ್ರು 893 ಮುರಿತಾರ, ಕೆಲವೊಬ್ರು 900 ಮುರಿತಾರ, ಕೆಲವೊಬ್ರು 950 ಮುರಿತಾರ. ಅದ್ರೊಳಗ 1 ಕಿಲೋಮೀಟರ್ದಿಂದ 20 ಕಿಲೋಮೀಟರ್ ತನಕ ಯಾರು ಕಬ್ಬು ಕೊಡ್ತಾರೋ ಅವ್ರಿಗೆ 350ರಿಂದ 400 ರೂಪಾಯಿ ಹೆಚ್ಚಿಗೆ ತಗೊಳಕತ್ತಾರ್ರಿ ಅವ್ರ. ಇದು ಬಹಳ ದೊಡ್ಡ ಅನ್ಯಾಯ. ನಾವು 50 ರೂಪಾಯಿಕ 100 ರೂಪಾಯಿಕ ಹೋರಾಟ ಮಾಡ್ತೀವಿ. ಇಲ್ಲಿ ಯಾರು ಪಾಪ ಆ ರೈತರಿಗೆ ಗೊತ್ತಿಲ್ಲದ 400, 350 ರೂಪಾಯಿ ರೈತರಿಗೆ ಗೊತ್ತಿಲ್ಲದ ಹೊಂಟೈತಿದ. ಮಾತನಾಡ್ತೀನಿ. ನಮ್ ಜೊತೆ ಧರ್ಮರಾಜ್ ಸಾಹು ಅವರು ಕೂಡ ಇದ್ದಾರೆ, ಕಬ್ಬು ಬೆಳೆ ಹೋರಾಟಗಾರರು, ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಧರ್ಮರಾಜ್ ಸಾಹು ಅವರೇ, ಒಂದ್ ಕಡೆ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರದಲ್ಲಿ ನಡೀತಾ ಇದ್ದಂಥ ಹೋರಾಟ ಒಮ್ಮೆ ಸೈಲೆಂಟ್ ಆಯಿತು. 9 ದಿನ ಆದಮೇಲೆ ಸರ್ಕಾರ ಎಂಟ್ರಿ ಆದಂಥ ಹಿನ್ನೆಲೆಯಲ್ಲಿ ಮುಧೋಳದಲ್ಲಿ ಹಂಗೆ ಕಂಟಿನ್ಯೂ ಆಯಿತು. ಅಲ್ಲೂ ಕೂಡ ಕೆಲವೊಂದು ಬೇಡಿಕೆಗಳನ್ನು ಇಡಲಾಗಿತ್ತು. ಆದರೆ ಬೆಂಕಿ ಹಚ್ಚಿದ ಬಳಿಕನೇ, ಆ ಹೋರಾಟ ಇನ್ನಷ್ಟು ತೀವ್ರವಾದ ಬಳಿಕನೇ ಸರ್ಕಾರ ಎಂಟ್ರಿ ಆಗುತ್ತೆ. ಅಲ್ಲಿವರೆಗೂ ಆಗಿರಲಿಲ್ಲ. ನಿಮ್ಮ ಕಡೆ ಈಗ ಇನ್ನೂ ಕೂಡ ಹೋರಾಟ ಮುಂದುವರೆದಿದೆಯಾ?
ನಿಮ್ಮ ಕಡೆನೂ ಕೂಡ ಸಂಧಾನ ಏನಾದರೂ ಮಾಡ್ಲಾಯ್ತಾ? ಒಂದೊಂದು ಕಡೆ ಒಂದೊಂದು ರೂಲ್ಸ್ ಅನ್ನ ಹಾಕೊಂಡು ಬಂದು ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದಾರಲ್ಲ ಇವರು ಅಂತ. ಹೌದಾ ಸರ್, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ 5 ಸಕ್ಕರೆ ಕಾರ್ಖಾನೆಗಳು ಇಲ್ಲಿವರೆಗೆ ಪ್ರಾರಂಭ ಮಾಡಿಲ್ಲ. ಹಲವಾರು ತಾಲೂಕುಗಳಲ್ಲಿ ಸಭೆಗಳು, ಹೋರಾಟಗಳು ಭಾರಿ ಪ್ರಮಾಣದಲ್ಲಿ ಜರುಗಿತ್ತು. ಆದರೆ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ನಾವು ಸರ್ಕಾರ ಆದೇಶವನ್ನು ಪಾಲಿಸ್ತೇವೆ, ಸರ್ಕಾರ ಆದೇಶದಂತೆ ನಾವು ಪಾಲಿಸ್ತೇವೆ ಅಂತ ಹೇಳಿದ್ಮೇಲೆ, ನಮ್ಮ ಫುಡ್ ಡಿಡಿಯವ್ರು ಹೇಳಿದ್ಮೇಲೆ ಅಫ್ಜಲ್ಪುರ ತಾಲೂಕಿನಲ್ಲಿ ಆ ಹೋರಾಟವನ್ನು ಹಿಂತೆಗೆದುಕೊಂಡ್ರು. ಹೀಗೆ ಅದು ಸರ್ಕಾರದ ಆದೇಶ ಪಾಲನೆ ಮಾಡಲು ಎಲ್ಲ ಕಾರ್ಖಾನೆಗಳು ಹಿಂದೆ ಮುಂದೆ ನೋಡ್ತವೆ. ಯಾಕಂದರೆ ನಮ್ಮ ಕಲಬುರಗಿ ಜಿಲ್ಲೆ ಯಾವ ಕಾರ್ಖಾನೆ ಪ್ರಾರಂಭ ಮಾಡಿಲ್ಲ. ಜಿಲ್ಲಾಧಿಕಾರಿಗಳು 3 ಸಲ, ಬಿ ಆರ್ ಪಾಟೀಲ್ ಅವರು 3 ಸಲ ಮೀಟಿಂಗ್ ಮಾಡಿದ್ರು ಕೂಡ ಇಲ್ಲಿವರೆಗೆ ಅದು ಜಾರಿಗೆ ಬಂದಿಲ್ಲ. ನಾವು ಬೇಡ್ತಾ ಇರೋದು 3500. ಅಲ್ಲಿ ಯಾವ ರೀತಿ ನಾವು ಮುಖ್ಯಮಂತ್ರಿಗಳ ಸಭೆ ಕರೆದು ಬೆಳಗಾವಿಗೆ ಹೋಗಿದ್ದೆವು. ಅಲ್ಲಿ ಹೆಚ್ಚಿಗೆ ಸಮಯ ಕೊಟ್ಟಿದ್ದು, ಹೆಚ್ಚಿಗೆ ಮಾತಾಡೋದು ಬೆಳಗಾವಿ ಸಮಸ್ಯೆನೇ. ನಮ್ಮ ಕಲಬುರಗಿ ಸಮಸ್ಯೆ ಜಾಸ್ತಿ ಮಾತಾಡಿಲ್ಲ. ಆದರೂ ಕೂಡ ಸರ್ಕಾರ ಒಂದು 10.25ಗೆ ಇಂತಿಷ್ಟು 3150 ಮಾಡಿದೆ ಮತ್ತು 11.25ಗೆ 3000 ನಿಗದಿ ಮಾಡಿದ್ದು. ಅದು ನಮ್ಮ ರೈತರು ಸ್ವಾಗತ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಜಾರಿ ತರಲಿಕ್ಕೆ ಇಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು. ಇದು ಅನ್ಯಾಯ. ನಾವೊಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೆವು, ಸರ್ಕಾರ ಆದೇಶ ಪಾಲಿಸಿ ಕಾರ್ಖಾನೆ ಪ್ರಾರಂಭಿಸಿ. ಆಲ್ರೆಡಿ ನವೆಂಬರ್ ಈಗ 15-16 ತಾರೀಕು ಬತ್ತು. ನಮ್ಮ ಕಬ್ಬುಗಳ ಪರಿಪಕ್ವವಾಗಿವೆ, ಪ್ರಾರಂಭ ಮಾಡಿಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ. FRP ಈಸ್ ದಿನ 20 ವರ್ಷ FRP ಹೇಳಿ ರೈತರಿಗೆ ಮೋಸ ಮಾಡಿದ್ರಿ. ಈಗ ಸರ್ಕಾರ ಆದೇಶ ಮಾಡ್ಯದು. ಸರ್ಕಾರ ಆದೇಶನೂ ಪಾಲನೆ ಮಾಡಲಿ ಅಂದ್ರೆ ಮತ್ತೆ ಸಕ್ಕರೆ ಕಾರ್ಖಾನೆಗಳ ಮೇಲೆ ಸರ್ಕಾರದ ಹಿಡಿತಿಲ್ಲ ಅಂದಂಗೆ ಆಯಿತು. ನಮ್ಗೆ ಏನು ಹೆಚ್ಚಿಗೆ ಕೇಳ್ತಾ ಇಲ್ಲ. ಸರ್ಕಾರ ಏನು ಆದೇಶ ಮಾಡಿದೆ 3150 ರೂಪಾಯಿ. ಈ ಮೊದಲನೇ ಕಂತಿನಲ್ಲಿ 3050 ರೂಪಾಯಿ, ಆಮೇಲೆ 100 ರೂಪಾಯಿ. ಇದನ್ನು ಜಾರಿಗೊಳಿಸ್ರಿ. ನಾವು ಎಲ್ಲ ರೈತರು ಒಪ್ಕೊಳ್ತೇವೆ ಅಂತ ಹೇಳಿದ್ದೆವು. ಅದನ್ನು ಕೂಡ ಇಲ್ಲಿಗೆ ಇದು ಆದೇಶ ಬಂದು 5 ದಿನ ಆಯ್ತು, ಅದು ಪಾಲನೆ ಮಾಡಿಲ್ಲ. ಕಾರ್ಖಾನೆ ಪ್ರಾರಂಭ ಮಾಡಿಲ್ಲ. ಸರ್, ಕಾರ್ಖಾನೆ ಮಾಲೀಕರು ನಮ್ಗೆ ನಿನ್ನೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದರೆ ಅಷ್ಟು ಕೊಡೋದಾಗೋದಿಲ್ಲ. ನಮ್ಗೆ ಅದು ಏನಾದರೂ ಸ್ವಲ್ಪ ಕಮ್ಮಿ ಕೊಡಿ, ಅದು ಬೆಳಗಾವದಲ್ಲಿ ರಿಕವರಿ ಹೆಚ್ಚಿದೆ, ನಿಮ್ಮಲ್ಲಿ ರಿಕವರಿ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವದಲ್ಲಿ 11.25 12.25 ಇದೆ. ಅಲ್ಲಿ ರಿಕವರಿ 1200 4200 ಬರ್ತದೆ. ಅಲ್ಲಿ HNT ತೆಗೆದ್ರಿ ಅವ್ರಿಗೆ ಕೈಯಲ್ಲಿ ಬರೋದು 3500 ಬರ್ತದೆ. ಅವ್ರ ಬೇಡಿಕೆ ಇಟ್ಟಿದ್ದು ಸತ್ಯ ಇತ್ತು 3500. ಆದರೆ ನಮ್ಮಲ್ಲಿ 10.15 ಇದೆ ಗುಲ್ಬರ್ಗದಲ್ಲಿ. 10.15ಗೆ 3050 ರೂಪಾಯಿ ಆಯಿತು. ಸರ್ಕಾರನೇ ಮಾಡಿದ ನಿಗದಿ ಅದು. ಇನ್ನು ರೈತರು ಮಾಡಿಲ್ಲ, ಒಂದು ಕಮಿಟಿ ಮಾಡಿಲ್ಲ, ಒಂದು SAP ಕಮಿಟಿ ಮಾಡಿಲ್ಲ, ಏನು ಮಾಡಿಲ್ಲ. ಸರ್ಕಾರ ಮಾಡಿದ್ದೇ ಸಮಿತಿ ಆದೇಶವನ್ನು ಜಾರಿಗೊಳಿಸೋದು ಹೇಳ್ತಾ ಇದ್ದೀವಿ. ಆದರೂ ಕೂಡ 5 ದಿನ ಪ್ರಾರಂಭ ಮಾಡಲಿ ಅಂದ್ರೆ ಇಷ್ಟೇ ಮೇಲ್ನೋಟಕ್ಕೆ ಕೂನಾಗ್ತದೆ. ಇವರು ಅಷ್ಟೊಂದು ಕೊಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ತಯಾರಿಲ್ಲ. ನಮ್ಗೆ ಇಲ್ಲಿವರೆಗೆ ಇನ್ನತನೂ ಜಿಲ್ಲಾಡಳಿತ ನಮ್ಗೆ ರೈತರ ಸಭೆ ಕರೆದಿಲ್ಲ. ಏನು ಮುಖ್ಯಮಂತ್ರಿಗಳ ಸಭೆಗೆ ಹೋಗಿ ಬಂದಿದ್ದೆವು. ಅದಾದ್ಮೇಲೆ ಸರ್ಕಾರ ಆದೇಶವನ್ನು ಕಾಯ್ಕೋತ ಕೂತೀವಿ. ಸರ್ಕಾರ ಆದೇಶ ಬಂದ ಮೇಲೆ ಅದು ಎಲ್ಲ ಪ್ರತಿಯೊಂದು ಹಳ್ಳಿ ರೈತನ ಕೈಗೂ ಕೂಡ ಸರ್ಕಾರ ಆದೇಶ ಕಾಪಿ ಇದೀಗ. ಅದನ್ನು ಜಾರಿಗೊಳಿಸಬೇಕಂತ ಸರ್ಕಾರ ಮೇಲೆ ಒತ್ತಡ ಹಾಕಲಿಕ್ಕೆ ಹೋರಾಟ ಮತ್ತೆ ಪ್ರಾರಂಭ ಆಗ್ತದೆ ಗುಲ್ಬರ್ಗದಲ್ಲಿ ಈಗ. ಅಂದ್ರೆ ಸರ್ಕಾರದ ಆದೇಶವನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ ಅಲ್ಲಿ ಕಾರ್ಖಾನೆಗಳು. ಅವ್ರದೇ ಒಂದೊಂದು ಸರ್ಕಾರ ಮಾಡ್ಕೊಬಿಟ್ಟಿದ್ದಾರೆ. ಹಾಗಾದ್ರೆ ಅಲ್ಲಿ ಮಾಡ್ತಾ ಇಲ್ಲ, ಅವ್ರದ್ದೇ ಒಂದೊಂದು ಸರ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಸಮಸ್ಯೆಗಳು, ಲೋಕಲ್ ಸಮಸ್ಯೆಗಳು ಎಲ್ಲ ಇಟ್ಟರು ಬದಿಗೊತ್ತಿ ನಾವು ಕೂಡ ಬೆಳಗಾವದವರಿಗೆ ಧ್ವನಿ ಕುಡಿಸಿ 3500 ಬೇಡಿಕೆ ಇಟ್ಟಿದ್ದೆವು. ಆದ್ರೂ ಕೂಡ ನಾವು ಸರ್ಕಾರ ಒಂದು ಆದೇಶ, ಒಬ್ರಿಗೆ ಏನಾದ್ರೂ ತಿಳ್ಕೊಬೇಕು, ಅದ್ರ ಆದೇಶ ಪಾಲನೆ ಮಾಡ್ಬೇಕಲ್ಲ. ಅದಕ್ಕೊಂದು ಆದೇಶ ಪತ್ರ ಹಿಡ್ಕೊಂಡು ನಾವು ನಮ್ಗೆ ಒಪ್ಪಿಗೆ ಅದ ತಿಳ್ಕೊಂಡೆವು. ಅವ್ರ ಕಾರ್ಖಾನೆಯವರು ಇದು ಆ ಸರ್ಕಾರ ಆದೇಶನೇ ನಾವು ಅದು ರೈತರ ಪರ ಅದ, ನಮ್ಮ ಕಾರ್ಖಾನೆ ಪರ ಇಲ್ಲ, ನಾವು ಉಳಿಯೋದಿಲ್ಲ, ನಮ್ಗೆ ಅಷ್ಟೊಂದು ಕೊಡೋದು ಆಗೋದಿಲ್ಲ ಅಂತ ಹೇಳ್ಕೊಂಡು ಮಂಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಾವು ಸರ್ಕಾರ ಆದೇಶ ಪಾಲಿಸಿ ಕಾರ್ಖಾನೆ ಪ್ರಾರಂಭಿಸಿ. ಅಲ್ಲ, ಮತ್ತೊಂದ್ ಕಡೆ ಈಗ ಮುಧೋಳದಲ್ಲಿ ಆಗಿರುವಂತ ಸಂಧಾನ, ಅಲ್ಲಿ ಆಗಿರುವಂತ ಸಮಾಧಾನ, ತಾತ್ಕಾಲಿಕ ಬ್ರೇಕ್ ಅಂತ ನೋಡೋದಾದ್ರೆ ಧರ್ಮರಾಜ್ ಅವರೇ, ಅಲ್ಲಿ ಓಕೆ ರಿಕವರಿ ರೇಟ್ ಏನಾದ್ರೂ ಇರ್ಲಿ 3300 ರೂಪಾಯಿಯನ್ನ ಕೊಡಬೇಕು ಅನ್ನುವಂತ ತೀರ್ಮಾನ ಆಗಿದೆ. ಬೆಳಗಾವಿಲ್ಲೇ ಒಂದು ರೀತಿಯಾದಂಥ ತೀರ್ಮಾನ ಆಗುತ್ತೆ, ಇಲ್ಲೇ ಒಂದು ರೀತಿಯಾದಂಥ ತೀರ್ಮಾನ ಆಗುತ್ತೆ. ನಿಮಗೆ ತೀರ್ಮಾನ ಆಗಿರುವಂಥದ್ದು ನೆಟ್ಟಿಗೆ ಬರ್ತಾ ಇಲ್ಲ ಅಂತ? ಇಲ್ಲ, ತೀರ್ಮಾನ ಬೆಳಗಾವಿದಲ್ಲಿ ಯೂಶ್ವಲಿ ಸ್ವಲ್ಪ ರಿಕವರಿ ಜಾಸ್ತಿ ಇದೆ.
ಬೆಳಗಾವಿ ಅಂದ್ರೆ ರಿಕವರಿ ಜಾಸ್ತಿ ಇದೆ. ಮುಧೋಳದಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಸಂಧಾನ ಮಾಡಿದ್ರೆ ಯಶಸ್ವಿ ಆಗಿದೆ, ಅಲ್ಲೂ ಕೂಡ ಸ್ವಲ್ಪ ರಿಕವರಿ ಜಾಸ್ತಿ ಇದೆ. ಓಕೆ ಇಲ್ಲಿ ರಿಕವರಿಯಲ್ಲಿ ಮೋಸ ಇದೆ ಸರ್, ರಿಕವರಿಯಲ್ಲೇ ಮೋಸ ಇದೆ. ಓಕೆ ಓಕೆ ಈ ಏನು ಸಕ್ಕರೆ ಕಾರ್ಖಾನೆಗಳಲ್ಲಿ ಏನು ರಿಕವರಿ ತೋರಿಸ್ತಾರಲ್ಲ, ಯಾವುದೇ ಕೇಂದ್ರ ಸರ್ಕಾರದ ಪ್ರತಿನಿಧಿ ಇರೋದಿಲ್ಲ, ರಾಜ್ಯ ಸರ್ಕಾರದ ಪ್ರತಿನಿಧಿ ಇರೋದಿಲ್ಲ. ಇಲ್ಲಿ ಸಕ್ಕರೆ ಕಾರ್ಖಾನೆಯವರು ಏನು ರಿಕವರಿ ತೆಗಿತಾರೆ ಅದೇ ಫೈನಲ್, ಅದು ಅದೇ ಕಳಿಸ್ಬಿಡ್ತಾರೆ ಕೇಂದ್ರ ಸರ್ಕಾರಕ್ಕೆ. ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ FRP ನಿಗದಿ ಮಾಡುತ್ತೆ. ಓಕೆ ಅಲ್ಲಿಂದ ಇನ್ನೊಂದು FRP ಅಲ್ಲಿ ಒಂದು ಅವೈಜ್ಞಾನಿಕ ಇದೆ. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷದ ಬೆಲೆ ನಿಗದಿ ಮಾಡ್ತಾರೆ. ಒಬ್ಬ ರೈತರಂದು ಹೋದ ವರ್ಷ ಕಬ್ಬು ಇರ್ತದ, ಈ ವರ್ಷ ಇರಲ್ಲ. ಈ ವರ್ಷ ಇರಲ್ಲ, ಹೋದ ವರ್ಷ ಕಬ್ಬು ಚೆನ್ನಾಗಿರಲ್ಲ, ರಿಕವರಿ ಕಮ್ಮಿ ಬರ್ತದ. ಈ ವರ್ಷ ಬಂಪರ್ ಬೆಳೆ ಬರ್ತದ, ಇದ್ರ ರೇಟ್ ಮುಂದಿನ ವರ್ಷ ಕೊಡ್ತಾರೆ. ಓಕೆ ಓಕೆ